ಈ ಒಂದು TDR ಮತ್ತು FAR ಈಗ ಜನಸಾಮಾನ್ಯರು ಈಗ ನೀವು ಬ್ರೀಫಾಗಿ ಹೇಳಿದ್ರಿ, ಅವರು ಈಗ ನೀವು ಸಾರ್ವಜನಿಕ ಹಿತಾಸಕ್ತಿ ಹಾಕಿರುವಂಥದ್ದು ಎಲ್ಲರಿಗೂ ಅನುಕೂಲ ಆಗಲಿ, ಜನಸಾಮಾನ್ಯರಿಗೆ ಇದು ಅನುಕೂಲ ಆಗಲಿ, ಪ್ರಯೋಜನ ಆಗಲಿ ಅನ್ನುವಂಥ ಒಂದು ಇಚ್ಛೆಯಿಂದ ನೀವು ಒಂದು ಅರ್ಜಿಯನ್ನು ಹಾಕಿರುವಂಥದ್ದು. ಪ್ರಮುಖವಾಗಿ ಸಾರ್ವಜನಿಕರು ಮತ್ತು ಇದೊಂದು ವಿಚಾರದಲ್ಲಿ ಏನು ಅವ್ರು ಗಮನಿಸಬೇಕು, ಸಾರ್ವಜನಿಕರಿಗೆ ನೀವು ಏನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ಸರ್ಕಾರದ ಯೋಜನೆಗಳು ಏನಿದೆ ಅದನ್ನು ಸರ್ಕಾರವೇ ಕಾನ್ಫಿಡೆನ್ಸ್ ತುಂಬಬೇಕಾಗಿರೋದು. ಈಗ ಸರ್ಕಾರ ತನ್ನ ಒಂದು ಕರ್ತವ್ಯದಲ್ಲಿ ಒಂದು ವಿಫಲ ಆಗ್ತಾ ಇರುವಂತಹ ಮುನ್ಸೂಚನೆ ಕಾಣ್ತಾ ಇದೆ. ಇದರಿಂದ ಜನಗಳು ಎಚ್ಚೆತ್ಕೋಬೇಕಾಗಿದೆ. ಯಾವುದೇ ಥರದಲ್ಲೂ ಈಗ ಒಂದು ಪರಿಹಾರ ರೂಪದಲ್ಲಿ ಸರ್ಕಾರ ಹಣವನ್ನು ಕೊಟ್ಟರೆ ತುಂಬ ಅನುಕೂಲಕರವಾದಂಥ ಪರಿಸ್ಥಿತಿ. ಬೇರೆ ಯಾವುದೇ ರೀತಿಯಲ್ಲಿ ಈ ಒಂದು ಯೋಜನೆಗಳ ಕೊಟ್ಟಾಗ ಈ ಥರದೊಂದು ಎಡುವಂಥ ಪ್ರಕ್ರಿಯೆ ಆದರೆ ಜನಗಳು ಒಂದು ಯಾವುದೇ ಅನುಕೂಲ ಸಿಗೋದಿಲ್ಲ. ಇದರಲ್ಲಿ ಎಲ್ಲರೂ ಎಚ್ಚರಿಕೆ ವಹಿಸಬೇಕಾಗಿದೆ. ಇದರಲ್ಲಿ ಇದಿಷ್ಟು ಏನು ಹಿರಿಯ ವಕೀಲರಾಗಿರುವಂಥ ಪ್ರಶಾಂತ್ ಮಿಟ್ಲಿ ಅವರ ಮಾತು. ಏನಂತಂದರೆ TDR ಮತ್ತು FAR ಪ್ರೀಮಿಯಂ ಈ ಒಂದು ಎರಡು ವಿಚಾರ ಮತ್ತು 2022 ಕರಡು ನಿಯಮ, ನಗರ ಯೋಜನಾ ಪ್ರಾಧಿಕಾರ ಕರಡು ನಿಯಮ ಏನು ಜಾರಿಗೆ ತರೋಕ್ಕೆ ಹೊರಟಿದ್ದಾರೆ, ಆ ವಿಚಾರವಾಗಿ ಈಗ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಹಾಕ್ಕೊಂಡು ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಡೆವಲಪರ್ಗಳಿಗೆ ಮತ್ತು ಖಾಸಗಿ ಬಿಲ್ಡರ್ಗಳಿಗೆ ಏನು ಅನುಕೂಲ ಮಾಡಿಕೊಡೋದಕ್ಕೆ ಈ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿಕೊಂಡು ಮಾಡೋಕ್ಕೆ ಹೊರಟಿರುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಅವರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಮತ್ತು ಇದರಿಂದ ಕಿಕ್ ಬ್ಯಾಕನ್ನು ಪಡ್ಕೊಳ್ಳೋದಕ್ಕೂ ಕೂಡ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.